ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಪ್ರಯಾಣ ಯೂಟ್ಯೂಬ್ ಚಾನಲ್. ನಾ ಲಾಸ್ಟ್ ವಿಡಿಯೋ ಒಳಗೆ ಆಲ್ರೆಡಿ ಹೇಳಿದ್ನಿ, ನಾವಿವತ್ತು ಒಂದು ರಿಸೆಪ್ಷನಿಗೆ ಹೊಂಟೇವಿ ಅಂಥೇಳಿ. ಸೊ ಅದ್ರ ಸಂಬಂಧ ರೆಡಿ ಆಗೇವಿ ಎಲ್ಲರೂ. ನಮ್ಮ ಅತ್ತಿನೂ ಬಂದಾರ ಕಾರ್ ತೊಗೊಂಡು. ಈಗ ಹಾಲ್ ಕಡೆ ಹೊಂಟೀವಿ. ಎಲ್ಲೈತಿ ರಿಸೆಪ್ಷನ್ ಹೇಳ್ತೀನಂತ. ಆ್ಯಕ್ಚುಲಿ ನಮ್ಗೆ ಫಸ್ಟ್ ಐಡಿಯಾ ಇರಲಿಲ್ಲ ಹೋಗ್ಬೇಕಂತ ಹೇಳಿ, ಬೇರೆ ಏನೋ ಕೆಲಸ ಸಂಬಂಧ ಬಿಟ್ಟಿದ್ವಿ. ಬಟ್ ಅದಾದಮೇಲೆ ರಿಲೇಟಿವ್ಸ್ ಅಂದಮೇಲೆ ನಾವು ಇಲ್ಲೇ ಅದೀವಿ ಅಂದಮೇಲೆ ಹೋಗಬೇಕಾಯ್ತು. ಅದ್ರಾಗ ಅದು ರಾಯಲ್ ರಿಜ್ನಾಗ ಐತಿ ಅಂತ ಗೊತ್ತಾದ ತಕ್ಷಣ ಓ ಹೌದಲ್ಲ, ರಾಯಲ್ ರಿಜ್ನಾಗ ಐತಿ, ಹೋಗುನು ಹೆಂಗಿರುತ್ತೆ ನೋಡುನು ಅಂತ ಹೇಳಿ ನಾವು ರೆಡಿ ಆದ್ವಿ. ರಾಯಲ್ ರಿಜ್ ದೊಡ್ಡ ಹೋಟೆಲ್ ಹುಬ್ಳಿ ಒಳಗೆ ಮಸ್ತ್ ಐತಂತ ಕೇಳಿದ್ದೆ ನಾನು. ಒಂದು ಸಲನೂ ಇಲ್ಲೇ ಬಂದಿರಲಿಲ್ಲ. ಸೊ ಅದ್ರ ಸಂಬಂಧ ಒಂದು ಸಲನಾರ ಇದನ್ನು ನೋಡ್ಬೇಕಂತಿತ್ತು. ಅಲ್ಲಿ ಅರೇಂಜ್ಮೆಂಟು, ಅಲ್ಲಿ ಲೈಟಿಂಗ್ಸು, ಅಲ್ಲಿ ಡೆಕೋರೇಷನ್ಸ್ ಭಾಳ ಚಂದ ಮಾಡಿರ್ತಾರಂತ ಕೇಳಿದ್ನಿ. ಸೊ ಅದೇ ರೀತಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನ ಭಾಳ ಚಲೋ ಅನ್ನಿಸ್ತು ನಮಗೆ ನೋಡಿ. ಮಸ್ತ್ ಅಂದ್ರೆ ಮಸ್ತ್ ಅರೇಂಜ್ಮೆಂಟ್ಸ್ ಮಾಡಿದ್ರು. ಬಂದ ತಕ್ಷಣ ಸ್ನ್ಯಾಕ್ಸ್ ರೆಡಿ ಇತ್ತು. ಮಿರ್ಚಿ ಬಜ್ಜಿ, ಬದ್ನಿಕಾಯಿ ಬಜ್ಜಿ, ತುಪ್ಪದ ಅವಲಕ್ಕಿ ತಿಂದ್ವಿ. ನೋಡಿ ಇಲ್ಲೆಲ್ಲ ಡಿನ್ನರ್ಗೆ ಅರೇಂಜ್ಮೆಂಟ್ ಮಾಡ್ಯಾರ. ಇದ್ರೊಳಗೆ ಏನೇನು ಐತಿ ನನಗಿನ್ನೂ ಗೊತ್ತಿಲ್ಲ, ಐತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆಮೇಲೆ ತಿನ್ನೋ ಮುಂದೆ ನೋಡೋಣಂತ ಏನೇನೈತೆ ಅಂತೇಳಿ. ಏನು ಚಂದ ಸ್ಟೇಜ್ ಡೆಕೋರೇಷನ್ ಮಾಡ್ಯಾರ ಯಪ್ಪ. 2 ಗಣ್ಣು ಸಾಲ್ವಲ್ದು. ಸಿಂಗಲ್ ಡೀಟೇಲಿಂಗು ವಿತ್ ಫ್ಲವರ್ ಡೆಕೋರೇಷನ್ ಏನು ಮಸ್ತ್ ಮಾಡ್ಯಾರ ಅಂದ್ರೆ ಸೀರಿಯಸ್ಲಿ 2 ಕಣ್ಣು ಸಾಲ್ವಲ್ಲಾಗಿದ್ದು ನಮಗೆ ನೋಡೋಕೆ. ಅಷ್ಟು ಚಂದ ಲೈಟಿಂಗ್ಸ್, ಅಷ್ಟು ಚಂದ ಫ್ಲವರ್ಸು, ಭಾಳ ಅಂದ್ರೆ ಭಾಳ ಚಂದ. ಅದಾದಮೇಲೆ ನೆಕ್ಸ್ಟ್ ಕೌಂಟರ್ ಓಪನ್ ಆಯ್ತು ತಿಂಡಿದು. ಅದ್ರಾಗ ಪಿಜ್ಜಾ, ಯಪ್ಪ ಪಿಜ್ಜಾ, ಸೇವ್ ಪುರಿ, ಪಾನಿಪುರಿ, ಮಸಾಲ ಪುರಿ, ಏನೇನು ತಿನ್ನಬೇಕಿಲ್ಲ ಅಂದರೂ ಎಲ್ಲನೂ ಸ್ವಲ್ಪ ತಿಂದ್ವಿ, ಟೇಸ್ಟ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಸಂಗೀತ ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ. ಸೊ ಎಲ್ಲಾನು ಸ್ವಲ್ಪ ತಿಂದು ಟೇಸ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಹೋಗೋಣ. ಎರಡು ಕೈ ಈ ಕಡೆ ನಮ್ಮ ರಕ್ಷಾಜಿ ಅವರ ಟೀಮ್ ಕಡೆ. 2 ಕೈ ಖಾಲಿ ಇದೆನಾ? 2 ಕೈ ಮೇಲ್ ಮಾಡಿ. 2 ಕೈ ಸರ್, ಇಲ್ಲಿ ಯಾರು ಮಾಡ್ತಾ ಇಲ್ಲ ಸರ್. 2 ಕೈ मेल ಮಾಡಬೇಕು सर. दोनों हाथ ऊपर उठाना है. सर ने जो ब्लैक कलर का चश्मा पहना है, सर आप बहुत हैंडसम है. क्या बात है. सर ने अभी हाथ उठाया. 2 ಕೈ ಮೇಲ್ ಮಾಡಿದ್ದೀರಾ. ಇವಾಗ ಏನು ಮಾಡಬೇಕಿದೆ ಅಂದ್ರೆ ಚಪ್ಪಾಳೆ ಬಾರಿಸಬೇಕು. ಬಟ್ ಹೆಂಗ್ ಬಾರಿಸಬೇಕು ಗೊತ್ತಾ? ಇಲ್ಲ विनर्स वही होते हैं जो हर चीज को बार बार नहीं करते, जो एक ही चीज अलग तरीके से करते हैं. आज तालियां भी अलग तरीके से बजाएंगे. ಏನ್ ಮಾಡಬೇಕಿದೆ ಅಂದ್ರೆ 1 ಬಟ್ಟಲೆ ಫಸ್ಟ್ ಚಪ್ಪಾಳೆ ಬಾರಿಸಬೇಕು, ಓಕೆನಾ? ಆಮೇಲೆ 2 ಬಟ್ಟಲೆ. ಇದಕ್ಕಂತಾರೆ ಹ್ಯೂಮನ್ ರೇನ್, ಓಕೆನಾ? ಚಲೋ 2 ಕೈ ಸ್ವಲ್ಪ 2 ಕೈ ಮಸಾಜ್ ಮಾಡ್ತೀರಾ? ನಮ್ಮೆಲ್ಲರ ಪ್ರೀತಿಯ ಸೂಪರ್ ಸ್ಟಾರ್ ರಾಜ್ ರೆಡಿನಾ? ಯಾಕೋ ಸೌಂಡ್ ಬರ್ತಾ ಇಲ್ಲ. ಎವ್ರಿವನ್ ರೆಡಿ? ಎಸ್ and ನಮ್ಮ ಪ್ರೀತಿಯ हमारे प्यारे दूल्हे राजा अजय जी के लिए जोरदार तालियां होनी चाहिए.
ಸಂಗೀತ ಫಂಕ್ಷನ್ ಆಯಿತು, ಎಂಗೇಜ್ಮೆಂಟ್ ಆಯಿತು, ಏನು ಗ್ರೂಮ್ ಎಂಟ್ರಿ, ಏನು ಬ್ರೈಡ್ ಎಂಟ್ರಿ. ಆ ಹುಡುಗ ಬಂದಿದ್ದಂತೂ ಅರ್ಜುನ್ ರೆಡ್ಡಿ ಬಂದಂಗೆ ಆಯಿತು. ಮಸ್ತ್ ಎಂಟ್ರಿ, ಮಸ್ತ್ ರಾಕ್ ಸ್ಟಾರ್ ಬಂದಂಗೆ ಆಯಿತು ಒಮ್ಮೆ. ಯಪ್ಪ ಭಾರಿ ಭಾರಿ ಚಲೋ ಅನ್ನಿಸ್ತು ಆ್ಯಕ್ಚುಲಿ. ಅವರ ಎಂಟ್ರಿ ನೋಡಿದ್ರೆ ಫುಲ್ಲ ಎನರ್ಜೆಟಿಕ್ ಇದ್ರು ಇಬ್ಬರು. ಮಸ್ತ್ ಡ್ಯಾನ್ಸ್ ಎಲ್ಲ ಮಸ್ತ್ ಮಾಡಿದ್ರು ಎಲ್ಲರೂ. ಆಮೇಲೆ ಊಟಕ್ಕೆ ಬಂದೀವಿ. ಏನು ವೆರೈಟೀಸ್ ಆಫ್ ಸ್ವೀಟ್ಸ್ ಅಂದ್ರೆ, ಸೊ ಒಂದಿಷ್ಟು ಸ್ವೀಟ್ಸ್ ಗೊತ್ತೇ ಇರಲಿಲ್ಲ ನನಗೆ. ಎಲ್ಲನೂ ಬಿಸಿ 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 ಜಿಲೇಬಿ ಅಂತೂ ಆಗಿಂದಾಗ ಬಿಸಿ ಬಿಸಿ ಮಾಡಿ ಹಾಕಾಕತ್ತಿದ್ರು. ಮಸ್ತ್ ವೆರೈಟೀಸ್ ಆಫ್ ಕರೀಸ್, ತಂದೂರ್ ರೋಟಿ, ರುಮಾಲ್ ರೋಟಿ, ಪೂರಿ, ಕುಲ್ಚಾ. ಸೊ ಹಿಂಗೆ ವೆರೈಟೀಸ್ ಆಫ್ ಫುಡ್ ಇತ್ತು. ಭಾಳ ಹಂಗೆ ನೀಟ್ ಅಂದ್ರೆ ಎಲ್ಲ ಸಿಸ್ಟಮೆಟಿಕ್ಕಾಗಿ ನೀಡೋದು ಆಯ್ತು. ಮಸ್ತ್ ಚಂದ ಊಟ ಆಯ್ತು. ಮಸ್ತ್ ಟೇಸ್ಟೂ ಹಂಗೆ ಭಾಳ ಚಲೋ ಟೇಸ್ಟ್ ಇತ್ತು. ಎಲ್ಲರಿಗೂ ಅವ್ರವ್ರ ಟೇಸ್ಟಿಗೆ ತಕ್ಕಂಗೆ ಎಲ್ಲನೂ ಮಾಡಿದರು. ಮಸ್ತ್ ಇತ್ತು. ಸೊ ಹಂಗೆ ಊಟ ಆದಮೇಲೆ ಹಂಗೆ ವೆರೈಟೀಸ್ ಆಫ್ ರೈಸು ಇದ್ದು. ರೈಸು, ಸಾಂಬಾರು, ದಾಲ್, ಮೊಸರು, 3-4 ವೆರೈಟೀಸ್ ಆಫ್ ರೈಸಸ್ ಇದ್ವು. ಆಮೇಲೆ ಊಟ ಆದಮೇಲೆ ಫ್ರೂಟ್ಸು, ಜ್ಯೂಸು, ಏನು ಬೇಕಾದ ಫ್ರೂಟ್ಸ್ ತಿಂದ್ರಿ. ಸೀಸ್ನಲ್ ಫ್ರೂಟ್ಸ್ ಏನೆಲ್ಲನೂ ಇದ್ದು. ನೆಕ್ಸ್ಟ್ ಊಟ ಎಲ್ಲ ಕಂಪ್ಲೀಟ್ ಆದಮೇಲೆ ಬೇಕಲ್ಲ ಪಾನ್ ಇಲ್ಲ ಅಂದ್ರೆ ಊಟ ಹೆಂಗೆ ಕಂಪ್ಲೀಟ್ ಆಗ್ತೈತಿ. ಸೊ ಇದೆಲ್ಲನೂ ಇತ್ತು. ಯಪ್ಪ ಇದಲ್ದ ಇನ್ನೂ ಒಂದು ಏನದು ಶುಗರ್ ಕೇನ್, ಇದು ಒಂದು ನಾವು ಇದನ್ನು ಬಾಂಬೆ ಮಿಠಾಯಿ ಅಂತಿದ್ವಿ. ಆಕಿ ನೋಡಿದ್ಲು, ಆಕಿ ತನಗೂ ಬೇಕಂಥೇಳಿ ಮತ್ತು ತಾನು ಒಂದು ತೊಗೊಂಡು ತಿನ್ನಾತ್ಲು. ಇದೆಲ್ಲ ಮುಗಿಸಿ ನಾವು ಇವಾಗ ಮನೆಗೆ ಹೊಂಟಿವಿ. ನಾಳೆ ಮಾರ್ನಿಂಗ್ ಅಕ್ಕಿ ಕಾಳಿಗೆ ಬರಬೇಕಂತ ಅನ್ಕೊಂಡೇವಿ. ಸೊ ಇವಾಗ ಮನೆಗೆ ಹೋಗಿ ಮಕ್ಕೋತೀವಿ. ಸೊ ನಿನ್ನೆ ನೈಟ್ ಭಾಳ ಲೇಟಾಗಿ ಬಂದ್ವಿ. ಬಂದು ಸುಸ್ತಾಗಿ ಮಕ್ಕೊಂಬಿಟ್ಟಿವಿ. ಇವತ್ತು ನೆಕ್ಸ್ಟ್ ಡೇ ಮತ್ತೆ ಮದುವೆ ಹೋಗ್ಬಿಟ್ಟಿವಿ. ಮಾರ್ನಿಂಗ್ ಆಗಿ ಕಾಳೈತಿ. ಸೊ ಮಸ್ತ್ ಅಂದ್ರೆ ಮಸ್ತ್ ರಿಸೆಪ್ಷನ್, ಎಂಗೇಜ್ಮೆಂಟ್ ಆಯ್ತು, ಮೆಹಂದಿ ಕಾರ್ಯಕ್ರಮ ಆಯ್ತು. ನಿಜ ನಾ ಈ ಥರದ್ದು ಮದುವೆ ನೋಡಿರಲಿಲ್ಲ. ಅದಕ್ಕೆ ಮತ್ತೆ ಇವತ್ತು ಹೋಗ್ಬೇಕು ಅನ್ಸಾತೈತಿ. ಸೊ ಮತ್ತೆ ಇವತ್ತು ಹೊಂಟೀವಿ. ಸೊ ಈ ರೀತಿ ರೆಡಿ ಆಗೇನಿ, ಸೀರೆ ಉಟ್ಕೊಂಡೇನಿ ಇವತ್ತು. ಸೊ ಚಲೋ ಕಾಣಿಸತ್ತೆ ಅನ್ಕೊಂಡೇನೆ. ನೆಕ್ಸ್ಟ್ ಇವತ್ತು ಏನೇನಾಯ್ತು ಎಲ್ಲನೂ ತೋರಿಸ್ತೀನಂತ. ಸೊ ಸದ್ಯಕ್ಕೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಸೊ ಇವಾಗ ನಾವು ಮತ್ತೆ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಹೊಂಟೇವಿ. ಇವಾಗ ಮತ್ತು ಮದುವೆಗೆ ಅಕ್ಕಿ ಲಂಗ ಬ್ಲೌಸು ಮತ್ತು ನಾನು ಸೀರೆ ಉಟ್ಕೊಂಡೀನಿ. ನೆಕ್ ಪೀಸು ಮತ್ತು ನೆಕ್ ಪೀಸು ಮತ್ತು ಅಕ್ಕಿ ಲಂಗ ಬ್ಲೌಸ್ ಹಾಕ್ಕೊಂಡಿದ್ದು ಎಲ್ಲನೂ ನಾನು ವಿಡಿಯೋ ಒಳಗೆ ಹಾಕೀನಿ. ಯಾರು ನೋಡಿರಲಿಲ್ಲ ಅಂದ್ರೆ ನೋಡಿರಿ ಒಂದ್ಸಲ. ಸೊ ಎಂಟ್ರಿ ಆದ ತಕ್ಷಣ ಮಸ್ತ್ ಅರೇಂಜ್ಮೆಂಟ್ ಮಾಡಿದ್ರು. ಸೊ ಹೋದ ತಕ್ಷಣ ನಾಷ್ಟಾನ ರೆಡಿ ಇತ್ತು. ಇಡ್ಲಿ, ವಡೆ, ದೋಸೆ, ಶಿರಾ, ಉಪ್ಪಿಟ್ಟು ಏನೇನೆಲ್ಲ ಇತ್ತು. ಮತ್ತು ಎಲ್ಲನೂ ತಿಂದು ಏನು ಮಸ್ತ್ ಮಾಡ್ಯಾರ ನೋಡ್ರಿ. ಯಪ್ಪ ಏನು ಟಿ ವಿ ಒಳಗೆಲ್ಲನೂ ನೋಡ್ತಿದ್ವಿ ನಾವು ಇದನ್ನೆಲ್ಲನೂ ಈ ರೀತಿ ಅರೇಂಜ್ಮೆಂಟ್ಸು. ಸೊ ಇವತ್ತು ಲೈವಾಗಿ ಬಂದು ನೋಡಾತೀನಿ. ಭಾರಿ ಮಾಡಿದ್ರು ಆ್ಯಕ್ಚುಲಿ. ಮದುವೆ ಹುಡುಗಿ ಬಂದ್ಲು ಈಕಿನ ನೋಡ್ರಿ ಮದುವೆ ಹುಡುಗಿ. ಇದು ಸಪ್ತಪದಿಯ ಅರೇಂಜ್ಮೆಂಟು. ನೆಕ್ಸ್ಟ್ ಕುಂತಿದ್ವಿ. ಹಂಗೆ ಏನೋ ಬಂತಪ್ಪ, ನಾನು ತಿನ್ನಕ್ಕೆ ಏನೋ ಕೊಡ್ತಾರಂತ ಅನ್ಕೊಂತ ಕುಂತೀನಿ. ಏನೋ ಬಂತಂತೇಳಿ ಓಪನ್ ಮಾಡಿ ನೋಡಿದ್ರೆ ಅದರೊಳಗೆ ಅಕ್ಷತೆ ಕಾಳನ್ನು ಹಿಂಗೂ ಕೊಡ್ತಾರ. ಏನಾರ ಇರಲಿ, ಮದುವೆ ಮಾಡೋನು. ಮದುವೆ ಎಲ್ಲ ಮುಗೀತು. ನಾವು ಮಸ್ತ್ ರೆಡಿಯಾಗಿ ಬಂದೇವಿ. ಇಲ್ಲೆಲ್ಲ ಮಸ್ತ್ ಡೆಕೋರೇಷನ್ ಮಾಡ್ಯಾರ. ಒಂದು ಸ್ವಲ್ಪ ಫೋಟೋಸ್ ತಕ್ಕೊಳಿಕ್ಕಂದ್ರೆ ಹಂಗೆ ಹೋದ್ರೆ ಇಷ್ಟು ದೊಡ್ಡ ಹೋಟೆಲಿಗೆ ಬಂದು. ಸೊ ಅದಕ್ಕೆ ಮಸ್ತ್ ಫೋಟೋಸ್ ತಕ್ಕೊಂಡು ಪೋಸ್ ಎಲ್ಲ ಕೊಟ್ಕೊಂಡು ನಮ್ಮ ಅಣ್ಣನೂ ಕರ್ಕೊಂಡು ಮಸ್ತ್ ಫೋಟೋಸ್ ಎಲ್ಲ ತಗೊಂಡ್ವಿ. ಅದಾದಮೇಲೆ ಊಟಕ್ಕೆ ಹೋದ್ವಿ. ಮತ್ತು ವೆರೈಟೀಸು, ಸೂಪು, ಸ್ಟಾರ್ಟರ್ಸು, ಮಸ್ತ್ ವೆರೈಟೀಸ್ ಇದ್ದು. ಬಟ್ ಮಾರ್ನಿಂಗ್ ಹೆವಿ ನಾಷ್ಟ ಆಗಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡೇನಿ. ಆಮೇಲೆ ಡೈರೆಕ್ಟ್ ರೈಸ ತೊಗೊಂಡೆ. ಇನ್ನೂ ಮೇನ್ ಕೋರ್ಸಸ್ ಇದ್ದು, ತಂದೂರಿ ರೋಟಿ, ಚಪಾತಿ, ಅದು ಇದು ಎಲ್ಲನೂ ಇತ್ತು. ಬಟ್ ನಮಗೆ ಅವ್ಯಾವು ತಿನ್ನುವಂಥ ಪರಿಸ್ಥಿತಿ ಒಳಗೆ ನಾವು ಇರಲಿಲ್ಲ. ಡೈರೆಕ್ಟಾಗಿ ಸ್ಟಾರ್ಟರ್ಸ್ ತಿಂದು, ರೈಸ್ ತಿಂದು ಮನೆ ಕಡೆ ಇವಾಗ ಪಯಣವನ್ನು ಬೆಳೆಸಿದ್ದೇವೆ.
ಸೊ ಮದ್ವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮಸ್ತಾಯ್ತು ಮದ್ವೆ. ಬರೇ ಮದುವೆಯಾಗ ತಿನ್ನೋದೇ ಮಾಡೇವಿ. ಇಷ್ಟು ವೆರೈಟಿ ತಿನ್ನೋದಿತ್ತಂದ್ರೆ ನಾನು ಇಂಥ ಮದ್ವೆ ಇಷ್ಟು ದಿನದೊಳಗೆ ಇವತ್ತು ಫಸ್ಟ್ ಟೈಮ್ ಮಾಡಿದ್ದು. ಇಷ್ಟು ಅದ್ದೂರಿ ಮದ್ವೆ, ಇಷ್ಟು ಖರ್ಚು ಮಾಡಿದಂಥ ಮದ್ವೆ, ಆಮೇಲೆ ಇಷ್ಟು ತಿಂದಿದ್ದ ಮದ್ವೆನೂ ಇದೆ. ಸೊ ಭಾಳ ಅಂದ್ರೆ ಭಾಳ ರಿಚ್ಚಾಗಿ ಮದ್ವೆ ಮಾಡಿದ್ರೆ, ಒಂಥರ ಹೈಟೆಕ್ ಮದುವೆ ಅಂತಾರಲ್ಲ ಹಂಗೆ ಮದುವೆ ಆಯ್ತು. ನಾನು ಬರೀ ಟಿವ್ಯಾಗ ಅಲ್ಲಿ ಇಲ್ಲೆಲ್ಲ ನೋಡ್ತಿದ್ದೆ ಈ ಥರದ್ದು ಮದ್ವೆ. ಬಟ್ ಇವತ್ತು ಲೈವ್ ಆಗಿ ಮದ್ವೆಗೆ ಹೋಗಿ ಇಷ್ಟೆಲ್ಲನೂ ನೋಡಿ ಬನ್ನಿ. ಮಸ್ತ್ ಮಸ್ತ್ ಡೆಕೋರೇಷನ್ಸ್ ಆಗಿರ್ಬೋದು, ಬ್ರೈಡ ಮತ್ತು ಗ್ರೂಮ್ ರೆಡಿ ಹಾಕಿದ್ದ ರೀತಾಯ್ತು, ಅವ್ರದ್ದು ಡ್ರೆಸ್ ಆಯಿತು, ಎಲ್ಲನೂ ಪ್ರತಿಯೊಂದು ಅಂದ್ರೆ ಸಿಂಗಲ್ ಡೀಟೇಲ್ಸ್ನು ಭಾಳ ಚಂದ ಇದ್ವು ಆ್ಯಕ್ಚುಲಿ. ಆಮೇಲೆ ಹಿಂಗೆ ಬಾರಿಸುವಾರ ಆಯ್ತು, ಅಗದಿ ಪ್ರೊಫೆಷ್ನಲ್ ಇದ್ದರು. ಏನೋ ಒಂಥರ ನೋಡೋಕ್ಕಂತರ ಚಂದ ಅನ್ನಿಸ್ತು. ಒಂಥರ ಹೈಟೆಕ್ ಮದುವೆನ ಮಸ್ತ್ ಭಾಳ ಅಂದ್ರೆ ಭಾಳ ಖರ್ಚು ಮಾಡ್ಯಾರ ಮದ್ವೆ. ಅವ್ರವ್ರದ್ದು ಇಷ್ಟ, ಅವ್ರದ್ದು ಹಿಂಗೆ ಮದುವೆ ಮಾಡಬೇಕು, ಮದುವೆ ಆಗ್ಬೇಕಂತೂ ಆಸೆ ಇರ್ತೈತಿ. ಸೊ ಆ ರೀತಿ ಮದುವೆ ಆಗ್ಯಾರ. ಸೊ ಅದ್ರ ತಕ್ಕಂಗೆ ಬಡ್ಜೆಟ್ನೂ ಇರ್ಬೇಕು, ಅಂದ್ರೆ ಅವ್ರು ಆ ಮದ್ವೆ ಮಾಡೋ ತಕ್ಕಂಗೆ ರೊಕ್ಕನೂ ಇರಬೇಕು. ಸೊ ನಿನ್ನೆಯಿಂದ ತಿನ್ನೋದಾಕೈತಿ. ನಿನ್ನೆ ಈವ್ನಿಂಗಿಂದನೇ ಸ್ಟಾರ್ಟ್ ಆಗೈತಿ ತಿನ್ನೋದು. ನಿನ್ನೆ ಈವ್ನಿಂಗು ತಿಂದೇವಿ, ಎಂಟ್ರಿಗೆ ತಿನ್ನೋದು ಸ್ಟಾರ್ಟ್. ಆಮೇಲೆ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಲೆ ಇವತ್ತು ಮತ್ತೆ ಹೋದ ತಕ್ಷಣ ಮತ್ತೆ ತಿನ್ನೋದು, ಮತ್ತು ನಾಷ್ಟ ಮಾಡೋದು, ಮತ್ತು ಊಟ ಎಲ್ಲನೂ. ನಿನ್ನೆ ಸಂಜೆಗೆ ಸ್ನ್ಯಾಕ್ಸಿಂದ ಹಿಡಿದು ಇವತ್ತು ಮಧ್ಯಾಹ್ನ ತನಕ ಬರೀ ವೆರೈಟಿ ಅವಾಗ ಒಂದಿಷ್ಟು ಜ್ಯೂಸ್, ಕೂಲ್ ಡ್ರಿಂಕ್ಸ್, ಸೊ ಈ ರೀತಿ ಎಲ್ಲನೂ ಇದು ಸ್ನ್ಯಾಕ್ಸು, ಸ್ಟಾರ್ಟರ್ಸು ಎಲ್ಲನೂ ಎಲ್ಲ ಒಂದಿಷ್ಟು ವೀಡಿಯೋನೂ ಮಾಡೋಕ್ಕಾಗಿಲ್ಲ ನನಗೆ ಏನೇನು ತಿನ್ನೋದಿತ್ತು ಅಂತ ಹೇಳಿ. ಈ ಹೈಟೆಕ್ ಮದ್ವೆ, ಅದ್ದೂರಿ ಮದ್ವೆದು ಒಂದಿಷ್ಟು ಕ್ಲಿಪ್ಸ್ ಹಾಗೇನೆ. ಸೊ ನಿಮ್ಗೆ ಲೈಕ್ ಆಗುತ್ತೆ. ನಾನು ಬರೀ ಟಿವಿಯಾಗ ವೀಡಿಯೋದಾಗೆಲ್ಲ ಇಷ್ಟು ಹೈಟೆಕ್ ಮದ್ವೆ ನೋಡ್ತಿದ್ದೆ, ಇವತ್ತೆಲ್ಲ ಇವಾಗ ನೋಡೀನಿ. ಸೊ ನೀವು ನೋಡಿರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಏನಾರು ಇದ್ರೆ ಕಮೆಂಟು ಮಾಡಿರಿ. ಸೊ ಎಲ್ಲ ವಜ್ ಅನ್ಸಾತವ, ಅದು ಆಲ್ರೆಡಿ ಇಯರಿಂಗ್ಸ್ ತೆಗ್ದೇನೆ. ಸೊ ತೆಗಿತೀನಿ ಎಲ್ಲನೂ. ಈಗ ಮೇಕಪ್ನು ರಿಮೂವ್ ಮಾಡ್ಕೊತೀನಿ. ಹೆಂಗೆ ರಿಮೂವ್ ಮಾಡ್ಕೊತೀನಿ ನಾನೇನು ಅಗ್ದಿ ಪ್ರೊಫೆಷ್ನಲ್ ಆಗಿ ಎಲ್ಲನೂ ಏನಂತಾರದು, ನಾನು ಜಸ್ಟ್ ಫೌಂಡೇಶನ್, ಕಾಂಪ್ಯಾಕ್ಟ್, ಸೊ ಈ ರೀತಿ ಯೂಸ್ ಮಾಡ್ತೀನಿ ಅಷ್ಟೇ. ಭಾಳ ಪ್ರಾಡಕ್ಟ್ಸ್ ಎಲ್ಲನೂ ನನಗೆ ಯೂಸ್ ಮಾಡೋಕ್ಕೂ ಬರೋಂಗಿಲ್ಲ, ನನ್ನ ಹತ್ರ ಅಷ್ಟೆಲ್ಲನೂ ಪ್ರಾಡಕ್ಟ್ಸು ಇಲ್ಲ. ಸೊ ಆ ರೀತಿ ನಾನು ಭಾಳ ಮೇಕಪ್ನು ಇರೋಂಗಿಲ್ಲ. ಸೊ ಎಷ್ಟು ಮಾಡ್ಕೊಂಡಿರ್ತೀನಿ ಅದನ್ನು ಬಂದ ತಕ್ಷಣ ರಿಮೂವ್ನು ಮಾಡ್ಕೋತೀನಿ. ಸೊ ಹೆಂಗೆ ರಿಮೂವ್ ಮಾಡ್ಕೋತೀನಿ ಮೇಕಪ್ ಇದ್ಕೊಂಡಲ್ಲ ನಾನು ಮತ್ತೆಲ್ಲನೂ ಮಾಡ್ಕೊತ ಕುಂದ್ರಂಗಿಲ್ಲ. ಫಸ್ಟ್ ಬಂದ ತಕ್ಷಣ ಮೇಕಪ್ ಜಾಸ್ತಿ ಮಾಡ್ಕೊಂಡಿದ್ನಿ ಅಥವಾ ಏನೋ ಹಚ್ಕೊಂಡಿದ್ನಿ ಅಂದ್ರೂ ನಾನು ಅದನ್ನು ರಿಮೂವ್ ಮಾಡ್ಕೋತೀನಿ. ಹೆಂಗೆ ರಿಮೂವ್ ಮಾಡ್ಕೋತೀನಿ ಹೇಳ್ತೀನಿ ಅಂತ. ಸೊ ಎಲ್ಲ ಕಣ್ಣಿಂದು ಕಾಡಿಗೆ ಆಯ್ತು, ಲಿಪ್ಸ್ಟಿಕ್ ಆಯ್ತು, ಐ ಶಾಡೋ ಆಯ್ತು, ಎಲ್ಲನೂ ಐತಿ. ಸೊ ಇದನ್ನೆಲ್ಲನೂ ಡೈರೆಕ್ಟಾಗಿ ನೀವು ಫೇಸ್ ವಾಶ್ ಮಾಡಿದ್ರಂದ್ರೆ ಹೋಗಂಗಿಲ್ಲತ್ತು ಜಲ್ದಿನ. ಸೊ ಅದ್ರ ಸಂಬಂಧ ನಾನು ಏನು ಮಾಡ್ತೀನಿ, ಸ್ವಲ್ಪ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ. ಕೋಕೋನಟ್ ಆಯಿಲ್ ಫೇಸಿಗೆ ಎಲ್ಲನೂ ಹಚ್ಕೋತೀನಿ. ಎಲ್ಲೆಲ್ಲಿ ಮೇಕಪ್ ಮಾಡ್ಕೊತೀನಿ ಇರ್ತೀರಿ ಅಂದರೆ ಫೇಸ್ ಆಯ್ತು, ಕಣ್ಣಿಗೆ ಆಯ್ತು, ಲಿಪ್ಸಿಗೆ ಆಯ್ತು, ಎಲ್ಲ ನೆಕ್ ಸೈಡ್ ಆಯ್ತು, ಎಲ್ಲ ಕಡೆನೂ ಕೋಕೋನಟ್ ಆಯಿಲ್ ಹಚ್ಕೊಂಡು ಒಂದು 2-3 ಮಿನಿಟ್ಸ್ ಬಿಡಬೇಕು ಅದನ್ನು. ಸೊ ಬಿಟ್ಟು ಆದಮೇಲೆ ನಾನು ಯಾವಾಗಲೂ ವೆಟ್ ವೈಪ್ಸ್ ಯೂಸ್ ಮಾಡ್ತೀನಿ ಅದನ್ನು ರಿಮೂವ್ ಮಾಡ್ಕೊಳಕ್ಕೆ. ಸೊ ಕೋಕೋನಟ್ ಆಯಿಲ್ ಹಚ್ಕೊಂಡು ವೈಪ್ಸ್ ತೊಗೊಂಡು ಅದನ್ನು ಒರೆಸ್ಕೊತೀನಿ. ಸೊ ಆಮೇಲೆ ಫೇಸ್ ವಾಶ್ ಮಾಡ್ಕೊತೀನಿ. ಫೇಸಿಗೆ, ನೆಕ್ಕಿಗೆಲ್ಲ ಕೊಬ್ಬರಿ ಹಚ್ಕೊಂಡು ಈಗ ಒಂದು 3 to 4 ಮಿನಿಟ್ಸ್ ಆಯ್ತು ಹಚ್ಕೊಂಡು. ಸೊ ವೆಟ್ ವೈಪ್ಸ್ ಆಲ್ವೇಸ್ ನಾನು ಇದನ್ನು ಇಟ್ಕೊಂಡಿರ್ತೀನಿ. ಖಾಲಿ ಆದ್ರೆ ಮತ್ತೆ ತೊಗೋತೀನಿ. ಸಣ್ಣ ಪ್ಯಾಕೆಟ್ಸ್ ಒಳಗೆ ಬರ್ತಾವೆ. ಸೊ ಯಾವಾಗಲೂ ಇಟ್ಕೊಂಡಿರ್ತೀನಿ. ಎಲ್ಲಾರ ಹೋದ್ನಿ ಅಂದ್ರೆ ಫೇಸ್ ವಾಶ್ ಮಾಡ್ಕೊಳಕ್ಕೆ, ಎಲ್ಲಿ ಅಂದ್ರೆ ಮುಖ ತೊಳ್ಕೊಳಕ್ಕೆ ಆಪ್ಷನ್ ಇರಲಿಲ್ಲ ಅಂದ್ರೆ ಜಸ್ಟ್ ಇದನ್ನು ತೊಗೊಂಡು ಮುಖ ಒರೆಸ್ಕೊತೀನಿ. ಒಂಚೂರು ಫ್ರೆಶ್ ಅನ್ನಿಸ್ತೈತಿ ಮುಖ, ಚಲೋ ಅನಿಸ್ತೈತಿ. ಇಲ್ಲ ಅಂದ್ರೆ ನಮ್ಮ ಯಾನನ ಸಂಬಂಧನ ಇಟ್ಕೊಂಡಿರ್ತೀನಿ. ಅಕ್ಕಿಗೂ ಫೇಸ್ ಏನಾರು ಫ್ರೆಶ್ ಅನ್ನಿಸ್ಲಿಲ್ಲ ಅಂದರೆ ಇದನ್ನು ತೊಗೊಂಡು ವಾಯ್ ಮಾಡೋಕ್ಕೆ ಇದನ್ನು ಯಾವಾಗಲೂ ಕ್ಯಾರಿ ಮಾಡ್ತಿರ್ತೀನಿ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಕೊಬ್ಬರಿನ ಹೆಚ್ಕೊಂಡಾದ್ಮೇಲೆ ಇದನ್ನು ಜಸ್ಟ್ ಮುಖ ಎಲ್ಲನೂ ಒರೆಸ್ಕೊರಿ. ಫಸ್ಟ್ ಕಣ್ಣಿಂದನೇ ಒರೆಸ್ಬೇಕು ಆ್ಯಕ್ಚುಲಿ. ಫೌಂಡೇಶನ್ ಎಲ್ಲ ಫೌಂಡೇಶನು ಕಿತ್ತು ಬರ್ತೈತಿ. ಎಲ್ಲನೂ ವೈಪ್ಸ್ ಒಳಗೆ ಎಲ್ಲನೂ ರಿಮೂವ್ ಆಗ್ಬಿಡ್ತೈತಿ. ನಿಮ್ದು ಏನೋ ಹಚ್ಕೊಂಡಿದ್ರು ವೈಪ್ಸ್ ಒಳಗೆ ರಿಮೂವ್ ಆಗ್ತೈತಿ. ಆ್ಯಕ್ಚುಲಿ ಇದೂ ಸಿಗ್ತಾವೆ, ಮೇಕಪ್ ರಿಮೂವರು ಸಿಗ್ತಾವೆ, ಅವನು ಯೂಸ್ ಮಾಡ್ಕೋಬೋದು. ಬಟ್ ನಾನು ಮತ್ತು ಹಂಗೆ ಎಲ್ಲನೂ ತೊಗೊತ ಹೋದ್ವಿ ಅಂತಂದ್ರೆ ಅದಕ್ಕೆ ಎಂಡ್ ಅನ್ನೋದೇ ಇರೋಂಗಿಲ್ಲ. ಏನು ಹಂಗೆ ತೊಗೋರಿ, ನಿಮಗೆ ಇದು ಸಿಗ್ತೈತಿ ಅದು ಸಿಗ್ತೈತಿ ಅಂತ ಎಲ್ಲನೂ ತೊಗೊಂತ ಹೋಗ್ತಂತಂದ್ರೆ ಯಾವುದಕ್ಕೂ ಏನಿಲ್ಲ, ಹಂಗೆ ತೊಗೊಂತ ಹೋಗ್ಬೇಕು. ಸೊ ಅದಕ್ಕೆ ಏನು ನಮಗೆ ಇರ್ತಲ್ಲ ನಮ್ಮ ಕಡೆ, ಅದರಿಂದ ಸ್ವಲ್ಪ ಏನಾರ ಯೂಸ್ ಮಾಡ್ಕೊಳೋದು ಅಷ್ಟೇ. ಸೊ ಇದು ರಿಮೂವ್ ಆಗ್ತೈತಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಜಸ್ಟ್ ಚಂದಾಗ ಸ್ವಚ್ಛಂಗೆ ಗೊಬ್ಬರ ಹಚ್ಕೊಂಡು ವೈಪ್ಸ್ ತೊಗೊಂಡು ಒರೆಸ್ಕೋಬೇಕಂತ ಏನಿಲ್ಲ. ನಿಮ್ಮ ಹತ್ರ ಕಾಟನ್ ಬಟ್ಟೆ ಇದ್ರೂ ಅದನ್ನು ಸ್ವಲ್ಪ ವೆಟ್ ಮಾಡ್ಕೊಂಡು ಅದರಲ್ಲೇನೋ ಒರೆಸ್ಕೊಂಡ್ರೂ ನಡೀತೈತಿ. ಸೊ ಲಿಪ್ಸ್ಟಿಕ್ ಹೋಗ್ತಾವೆ ಅಷ್ಟೇ.
ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಅಂದ್ರೆ ಫೇಸ್ ಎಲ್ಲ ಕ್ಲೀನ್ ಆಗ್ತೈತಿ. ಇನ್ನೂ ಪೂರ ಕ್ಲೀನ್ ಆಗಿರಂಗಿಲ್ಲ, ಇನ್ನೊಂದು ಸ್ವಲ್ಪ ಇರ್ತೈತಿ. ಇದನ್ನು ಫೇಸ್ ವಾಶ್ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಅದು ಫೇಸ್ ವಾಶ್ ಇಲ್ಲ ಅಂದರೆ ಸೋಪ್ ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡ್ರು ನಡಿತೈತಿ. ಸೊ ಇಷ್ಟು ಇವತ್ತಿಂದು ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಮತ್ತೆ ಸಿಗ್ತೀನಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.